ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಬಂಡಿದೇವರ ಕರಗ ಮಹೋತ್ಸವ ಸೆಲೆಬ್ರೇಷನ್ ನೋಡ್ಕೊಂಡು ಬರೋಣ ಶಾನಪ್ನಹಳ್ಳಿಯಲ್ಲಿ. ಇಲ್ಲ ಏನು ಸುಮ್ಮನೆ ಅನ್ನೋದು ಅಷ್ಟೇ. ಅದು ಹೋಗಿ ತಿಂಡಿ ಕೊಡ್ತಾರೆ ಅಂತ. ಇಲ್ಲಿ ಡೇರಿ ಹತ್ರ ಬರ್ರಿ. ಅಲ್ಲಿ ಶೋಕಿಗೆ ನಿಲ್ಲಿಸೋದು ಮತ್ತು ಬಂಡಿ ಏನು ಮಾಡಲ್ಲ. ನೀನು ಅವನ ಚೆನ್ನಾಗಿ ಫೋಟೋ ತೆಗಿತಾರೆ. ತಮಿಳ್ನಾಡಲ್ಲಿದ್ದಾಗ ನಾವು ಅಷ್ಟು ನಮ್ಮ ಹೆಣ್ಮಗಳು ಅಷ್ಟು ಸೌಂದರ್ಯವಾಗಿದ್ದಾಗ ಅವರು ನಮ್ಮನ್ನು ಆಕ್ರಯಿಸ್ಕೊಳಕ್ಕೆ ಬಂದಾಗ ನಾವೇನು ಮಾಡಿದ್ರಿ ಅಂದರೆ ಅಲ್ಲಿ ನಾವು ಜಾತಿ ಬಿಟ್ಟು ಹೋಗ್ಕೊಡ್ದು ಅಂದ್ಬಿಟ್ಟು ನಾವು ರಾತ್ರಿ ಬಂಡಿ ಕಟ್ಕೊಂಡು ಈಚೆ ಬಂದ್ಬಿಟ್ರಿ. ನದಿ ಒಳಗಡೆ ನಾವು ಹೋಗೋಕ್ಕೆ ದಾರಿ ಇಲ್ದಿದ್ದಾಗ ನಮಗೆ ಒಂದು ನಾಯಿ ದಾರಿ ತೋರಿಸ್ತು ನದಿ ಒಳಗೆ. ಆ ದಾರಿ ತೋರಿಸಿದಾಗ ಅವಾಗ ಅಲ್ಲಿ ಕಲ್ಲಕ್ಕ ಬಂಡಿಗೆ ಚಕ್ರಿಗೆ ಬಿದ್ದೋಗೋ ಟೈಮಲ್ಲಿ ಅವಾಗ ನಮ್ಮ ಮುತ್ತಾತಂದ್ರು ಅವ್ರೇನು ಮಾಡಿದ್ರು, ಆ ಕಂಕಣ ಬಿದ್ದೋದಾಗ ಬೆಳ್ಳಿಟ್ರಂತ ಬೀಳ್ಕೂಡ್ದು ಅಂತ, ಬೀಳ್ಬಾರ್ದು ಅಂತ. ಅವಾಗೇ ಬೀಳ್ಕೊಡೋ ಒಕ್ಕಲ್ಗಿರು ಅಂತ ಇದಾಗಿತ್ತು. ಅವಾಗ ಅಲ್ಲಿಂದ ಬಂದು ಆವತಿಗೆ ಬಂದು ಅಲ್ಲಿ ಸ್ಥಳ ಊರ್ಕೊಂಡು ಅಲ್ಲಿ ಸಂತತಿ ಬೆಳೆದಿದ್ದು. ಹಂಗಾಗಿ ಗೌಡ್ರು ಅನ್ನೋದಕ್ಕೆ ಒಕ್ಕಲ್ಗಿರು ಅನ್ನೋದಕ್ಕೆ ಬಂಡೆಯವರು ಆವಾಗಿಂದ ಬಂಡೆಯವರು ಅಂತ ಇದು ಮಾಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಇನ್ನ ಚರಿತ್ರೆ ಪ್ರಕಾಶ್ ನಿಮ್ಮ ಬಾಗ್ಲೂರು. ಇಲ್ಲಿ ಯಾವ ಊರಲ್ಲಿ ಮಾಡ್ತಾ ಇರೋದು? ಶಾನಪ್ನಹಳ್ಳಿ. ಎಲ್ಲಿ ಬರುತ್ತಿದ್ದು? ಇದು ದೇವನಹಳ್ಳಿ ತಾಲೂಕು, ವಿಶ್ವನಾಥಪುರ ಪಂಚಾಯತಿ, ಕುಂದಾಣ ಹೋಬಳಿ. ಎಷ್ಟು ವರ್ಷಕ್ಕೆ ಒಂದು ಟೈಮ್ ಮಾಡ್ತೀವಿ? ಒಂದು ತಲೆಮಾರು ಬರೋಂಥದ್ದು. ಎಷ್ಟು ವರ್ಷಕ್ಕೆ ಜನರೇಷನ್ ಏನಿಲ್ಲ ಅಂದ್ರೆ ಒಂದು 20-25 ವರ್ಷ ಆಗ್ತದೆ. 25 ವರ್ಷ ಆಗುತ್ತೆ ಬರೋಕ್ಕೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಓಕೆ.